ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತೇನಪ್ಪ ಹಾಲಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವ್ಲಾಗ್ ಅಂತ ಇದ್ದೀರಾ. ಇವತ್ತು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಆ ಸ್ವೀಟ್ ಹೆಸರು ಏನಂದರೆ ಶಂಕರ್ ಪೋಳಿ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ ಹೇಳಿ. ನೋಡಿ, ಮೊದಲಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ, ಆಯಿತಾ? ಈಸಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳಿಗೆ ತಿಂಡಿ ಕೇಳಿದಾಗ ಇದನ್ನು ಬೇಗ ಮಾಡಿಕೊಂಡು ಇದು ಸ್ಟೋರೇಜ್ ಸಹ ಮಾಡ್ಕೊಳ್ಬೋದು. ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಅದಾದ ನಂತರ 3 ಬೌಲ್ ಮೈದಾ ತೊಗೊಂಡಿದ್ದೀನಿ. ಅದಾದ ನಂತರ 1 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ನಾವು ಆಲ್ರೆಡಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಿದ್ವಿ. ಅದಕ್ಕೆ 6 ಏಲಕ್ಕಿ ಹಾಕಿದ್ದೀವಿ. ಅದಾದ ನಂತರ ಅದೇ ಬೌಲಲ್ಲಿ 1 ಕಪ್ ಹಾಲು ತೊಗೊಂಡಿದ್ದೀವಿ. ಈಗ ನಾವು ತುಪ್ಪ ಮತ್ತು ಮೈದಾ ಮತ್ತು ಸಕ್ಕರೆ ಏಲಕ್ಕಿ ಹಾಕ್ಕೊಂಡಿದ್ವಲ್ಲ, ಎಲ್ಲ ಹಾಕ್ಕೊಂಡಿದ್ವಲ್ಲ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಾಗೆ ಸಕ್ಕರೆ ಪುಡಿ ಹಾಕಿದ್ವಲ್ಲ, ಹಾಗೆ ತುಪ್ಪ ಆ್ಯಡ್ ಮಾಡಿದ್ವಿ. ಚೆನ್ನಾಗಿ ಅದು ಬೆರಿಬೇಕಲ್ವಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ ನಂತರ ಇದಕ್ಕೆ ಎಣ್ಣೆ ಯೂಸ್ ಮಾಡಲ್ಲ, ಚೆನ್ನಾಗಿ ನೀರು ಯೂಸ್ ಮಾಡಬೇಕು. ಹಾಲು ಮಾತ್ರನೇ, ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕು. ಚೆನ್ನಾಗಿ ಮಿದ್ರೆ ಈಗ ಸಕ್ಕರೆ ಪುಡಿ, ತುಪ್ಪ ಹಾಗೂ ಮೈದಾ ಎಲ್ಲ, ಈಗ ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ. ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಸ್ವಲ್ಪ ಹಾಲನ್ನೇ ಯೂಸ್ ಮಾಡ್ಕೋಬೇಕು. ಇದ್ರ ಹೆಸರು ನೀರು ಶಂಕರ್ ಪೋಳಿ ಅಂತ. ನೀವು ಕೂಡ ಟ್ರೈ ಮಾಡಿ, ಸ್ವೀಟ್ ಆಗಿರುತ್ತೆ, ಸ್ಟೋರೇಜ್ ಮಾಡ್ಕೋಬಹುದು. ಮಕ್ಕಳು ಕೇಳ್ದಂಗೆಲ್ಲ. ಇದು ಯಾವ ಥರ ಇರುತ್ತೆ ಅಂದರೆ ಸೇಮ್ ಬಿಸ್ಕೆಟ್ ಅನ್ಬೋದು, ಆ ಥರ ಇರುತ್ತೆ. ನಾವು ಫೈನಲ್ ಆಗಿ ಕಲಿಸ್ಕೊಂಡು 5 ನಿಮಿಷ ಬಿಟ್ಕೊಂಡಿದ್ದೀವಿ. ಚಪಾತಿ ಥರ ಲಟ್ಟಿಸ್ಕೊಂಡು ಅದಾದ ನಂತರ ನಮ್ಗೆ ಯಾವ ಶೇಪಲ್ಲಿ ಉದ್ದಕ್ಕೆ ಚಾಕು ತಗೊಂಡು ಲೈನ್ ಹಾಕೊಳ್ತಾ ಇದ್ದೀವಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಲೈನ್ ಹಾಕೊಂಡು ಆದ ನಂತರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿ, ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಜಾಸ್ತಿ ದಪ್ಪ ಬೇಡ, ಜಾಸ್ತಿ ತಲೆ ಬೇಡ, ಮೀಡಿಯಂ ಆಗಿ ನೋಡಿ. ಇಷ್ಟು ಸಣ್ಣ ಇದ್ರೆ ಸಾಕು. ಈ ತರ ಶೇಪ್ ಬರಬೇಕು. ಇದೆಲ್ಲ ಕಟ್ ಮಾಡಿ ಎಲ್ಲ ಕಟ್ ಮಾಡ್ಕೊಂಡು ಪ್ಲೇಟಿಗೆ ಪ್ರತಿಯೊಂದು ಪ್ಲೇಟಿಗೆ ತಕ್ಕೊಂಡು ನಾವು ಎಣ್ಣೆಯಲ್ಲಿ, ಒಂದು ಪ್ಲೇಟಲ್ಲಿ ಕಾದ ಎಣ್ಣೆಯಲ್ಲಿ ಪಕ್ಕದಲ್ಲಿ ನಾನು ಎಣ್ಣೆ ಇಟ್ಟಿದ್ರೆ ಆಲ್ರೆಡಿ ಎಣ್ಣೆ ಕಾದಿದ್ದೀನಿ, ರೆಡಿ ಆಗುತ್ತೆ. ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀವಿ. ನೋಡಿ, ಎಣ್ಣೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ ಗೈಸ್. ಈಗ ನಾವೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಲ್ಲ, ಅದನ್ನ ಈಗ ಎಣ್ಣೆ ಒಳಗೆ ಹಾಕೊಳ್ಳುವ. ನೋಡಿ, ಎಣ್ಣೆಗೆ ಹಾಕಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅದಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಆಗ್ತಾ ಅದನ್ನೇ ಮೇಲೆ ಉಬ್ಬುತ್ತೆ. ನೋಡಿ, ಬಿಸ್ಕೆಟ್ ಥರ ಉಬ್ತಾ ಇರ್ತವೆ. ಇದು ಬ್ರೌನ್ ಕಲರೇ ಬರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಅದಾದ ನಂತರ ನೋಡಿ, ನಾನು ಆಲ್ರೆಡಿ ಒಂದು ಇಬ್ಬೆ ಎತ್ತಿದ್ದೆ. ಸೇಮ್ ಬ್ರೌನ್ ಕಲರ್ ಇದೆ, ಥರ ಬರಬೇಕು. ಬನ್ನಿ, ಇದು ಹೆಂಗಿರುತ್ತೆ ತೋರಿಸ್ತೀನಿ, ಯಾವ ಥರ ಆಮೇಲೆ ತೋರಿಸ್ತೀನಿ ಫ್ರೈ ಆಗಿರುತ್ತೆ ಎಣ್ಣೆಲೆ ಅಂತ. ನೋಡಿ, ಆಲ್ರೆಡಿ ಆಗಿದೆ. ಈಗ ಎತ್ತಬೇಕು. ಪ್ಲೇಟ್ಗೆ ಹಾಕ್ತಿದ್ರು, ಕಲರ್ ಚೇಂಜ್ ಆಗಿರುತ್ತೆ. ನೋಡಿ, ಇವಾಗಲೇ ಇಷ್ಟು ಕಲರ್ ಇದೆ. ಪ್ಲೇಟ್ಗೆ ಹಾಕ್ತಿದ್ರು ಕಲರ್ ಬರುತ್ತೆ ಅಂತ. ನೋಡಿ, ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಚೆನ್ನಾಗಿ. ಅದು ಈ ಥರ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೇಕು. ಜಾಸ್ತಿ ತೀರಾ ಬೇಯಿಸ್ಕೋಬಾರ್ದು, ಮೀಡಿಯಮಲ್ಲಿ ಬೇಯಿಸ್ಕೋಬೇಕು. ಹೇಗಿದೆ ನೋಡಿ, ಯಾವ ಕಲರ್ ಬಂದಿದೆ, ಬ್ರೌನ್ ಕಲರ್ ಬಂದಿದೆ. ಈ ಥರನೇ ಗೊಳಿಸ್ಕೊಳ್ಬೇಕೆಲ್ಲನೂ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಫ್ರೈ ಮಾಡ್ಕೋಬೇಕೆಲ್ಲ. ಚೆನ್ನಾಗಿದೆಲ್ಲ. ನೋಡಿದ್ರಲ್ಲ, 5 ನಿಮಿಷದಲ್ಲಿ ಮಾಡ್ಕೋಬೋದು. 5 ಇಲ್ಲ 10 ನಿಮಿಷದಲ್ಲಿ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಬೆಳಗ್ಗೆ ಮಕ್ಕಳು ತಿಂಡಿ ಕೇಳ್ತಾ ಇರ್ತಾರಲ್ಲ, ಅವಾಗವಾಗ ಮಾಡ್ಕೊಂಡು ಬೇಗ ಮಾಡಿಕೊಂಡು ಕೂಡ ಇದು ಸ್ಟೋರೇಜ್ ಮಾಡ್ಕೋಬೋದು 2-3 ದಿನ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಲಡ್ಡು ಸಣ್ಣದ ಲಡ್ಡು, ನನಗೆ ಕೇಕು, ನನಗೆ
ವಾವ್ ಕೊಡು ಬಿಡಪ್ಪ ಇಟ್ಕೊಂಬ್ರಿ ಬಿಡಪ್ಪ ಲಡ್ಡು ಬಿಡಪ್ಪ ಬಿಡಪ್ಪ ಕೈ ಬಿಡು ಕೈ ಬಿಡು ಕೈ ಬಿಡು ಕೈ ಬಿಡು ಬಿತ್ತು ಬಿಚ್ಚು ಬಿಚ್ಚು ಯಾವ್ದ ನಿಂದ ಅಲ್ಲ ಬಿಡಪ್ಪ 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 ಅಯ್ಯಯ್ಯೋ ಲಡ್ಡು ಲಡ್ಡುಮಾ 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 ಅಯ್ಯಯ್ಯವ್ವ ಲಡ್ಡು